ಪರಮಪಾವನವಾದ ಕ್ಷೇತ್ರ ಇದುವೇ ಸೂರಾಲು. ಈ ಸೂರಾಲು ಬೀಡಿನಲ್ಲಿ ಸದಾಕಾಲ ಭಕ್ತರನ್ನು ಪಡೆಯುತ್ತ ಬಂದವ ಈ ಹೈಗುಳಿ. ಆದರೆ ಹಿಂದೇನಾಗುತ್ತಿದೆ ಸ್ವಾಮಿ, ಭಕ್ತರಿಗೆ ಕಷ್ಟ ಯಾರಿಂದ? ಕೆಟ್ಟ ಶಕ್ತಿಗಳಿಂದ ಕಷ್ಟ ಬಂದಿದೆ ಅಂತಾದ್ರೆ ನಮ್ಮನ್ನು ಪೂಜಿಸುತ್ತ ಬಂದವಳು ಕೂಸಮ್ಮ ತೋಡಾರ್ತಿ ಆಕೆಯ ಕಣ್ಣೀರನ್ನು ನೋಡುತ್ತಿರುವಾಗ ಈ ದೈವ ಶಕ್ತಿಯ ಸುಳ್ಳು ಎನ್ನುವ ಹಾಗೆ ಆಗ್ತಾ ಉಂಟು ಸ್ವಾಮಿ. ಈ ರೀತಿಯಾಗಿ ಅಧರ್ಮದ ಹಾದಿಯನ್ನ ಹಿಡಿದು ನಮ್ಮ ಭಕ್ತರಿಗೆ ಕಷ್ಟ ಕೊಡುತ್ತಿದೆ ಅಂತಾದ್ರೆ ಬಿಡುವ ಮಾತುಂಟ? ಇಲ್ಲವೇ ಇಲ್ಲ. ಅಲ್ಲಿಯವರೆಗಾಗಿ ಹೋಗಿ ಆ ಕೆಟ್ಟ ಶಕ್ತಿಗಳಿಗೆ ತಕ್ಕದಾದ ಬುದ್ಧಿಯನ್ನ ಈ ಹೈಗುಳಿ ಕಲಿಸುತ್ತಾನೆ. ಹೋಗುವಾಗ ನಾನು ಓರ್ವನೇ ಹೋಗುವುದ? ಅಲ್ಲವೇ ಅಲ್ಲ, ನಮ್ಮೊಂದಿಗಿದ್ದಾರಲ್ಲ ಯಾರಲ್ಲಿ ಬೊಬ್ಬರ್ಯ? ಬಂದು ನಮ್ಮ ಎದುರಿಗೆ ನಿಂತಿದ್ದೀರಾ? ಬಂದವರು ನೀಪರಿ ಯಾರ? ಯಾರನ್ನು ಅದೆಷ್ಟೋ ಕಾಲಗಳಿಂದ ಇಲ್ಲಿ ಧರ್ಮ ರಕ್ಷಣೆಯನ್ನು ಮಾಡಿಕೊಂಡು ಬಂದವರು ನಾವು. ನಮ್ಮಲ್ಲಿ ಬಂದು ನೀವು ಯಾರು ಎನ್ನುವಾಗಿ ಕೇಳ್ತಾ ಇದ್ದೀರಾ? ಸಾಮಾನ್ಯರಲ್ಲ, ಹರನಗಣ ಹಾಯ್ಗುಳಿ ಹಾಗೂ ಬೊಬ್ಬರ್ಯ ಎನ್ನುವ ಹಾಗೆ. ಹಾಯ್ಗುಳಿ ಬೊಬ್ಬರ್ಯದ ಮಹಿಮೆಯನ್ನು
ಇನ್ನು ನಿಮಗೆ ತಿಳಿದಿಲ್ಲ. ತಿಳಿಯಬೇಕೆನ್ನುವ ಹಾಗೆ ಇದ್ರೆ ಈ ರೀತಿಯಾಗಿ ಅದಕ್ಕತನದ ಮುಂದುವರಿಸ್ತೀರಿ. ಇಲ್ಲ ಅಂತ ಆದ್ರೆ ಹೀಗೆ ಹಿಂದೆ ಹೋಗ್ತೀರಿ. ಹೋಗ್ಲಿಕ್ಕೆ ಬಂದವರನ್ನು ಭಾವಿಸಿಕೊಂಡ್ಯಾ? ಮತ್ತೆ ಏನು ಬಂದ ಹಾದಿಗೆ ನನ್ನ ಸ್ವರವೇ ಹಾಗೆ. ನಿನಗೊಂದು ಗುಳಿಯನ್ನು ಸಿದ್ಧ ಮಾಡಿರ್ತೇವೆ. ನಿನ್ನ ಅಬ್ಬರ ಗೊಬ್ಬರ ಮಾಡ್ತೇನೆ ನೋಡು. ನಿಮಗೆಲ್ಲ ಬಾಯಿ ಮಾತಲ್ಲಿ ಹೇಳಿದ್ರೆ ಬೊಗ್ಗೋರಲ್ಲ ಏನು ಅಂತ ಪೆಟ್ಟಲ್ಲೇ ತೋರಿಸ್ತೇನೆ. ಪೆಟ್ಟಲ್ಲ, 4 ಜನ ಬಂದಿದ್ದೀರಿ. ಪೆಟ್ಟು 4 ತುಂಡು 8 ಬಾ ನೋಡಿ. ಓಡಿಸಿದ್ದೇವೆ. ಇನ್ನು ಮುಂದೆ ಯಾರು ಬರ್ತಾರೆ ಅಂತ ನಿರೀಕ್ಷೆಯಲ್ಲಿ ನೋಡುವಂತೆ. ಕಲಹ ಕಡಗಲಿ ಸೋಲು ಗೆಲುವಿನ ಸುನೆಯಾಗದೆ ರಾಣಿ ದುಃಖಿದೆ ಮರುಗುತ್ತಿರಲು. ಕಲಹಕ್ಕೆ ಹೋದಂತ ಹೈಗುರಿಯುವ ಬೊಬ್ಬುರಿಯನ್ನು ಸೋಲು ಗೆಲುವುಗಳ ನಿರ್ಣಯವಾಗದೆ ಯುದ್ಧವೆನ್ನುವುದೇ ಮುಂದುವರಿಯುತ್ತಾ ಇದೆಯಂತೆ. ಇದೇ ರೀತಿ ಯುದ್ಧಗಳು ಮುಂದುವರಿಯಿತು ಅಂತಾದ್ರೆ ಸೂರಾಲಿನ ಸ್ಥಿತಿಗತಿಗಳು ಏನು ಮಾಡಬೇಕು ಅಂತ ದಾರಿ ತೋಚುತ್ತಾ ಇಲ್ಲ. ಆ ದುಷ್ಟ ಶಕ್ತಿಗಳನ್ನ ಮಟ್ಟ ಹಾಕುವುದಕ್ಕೆ ಹೈಗುರಿಯುವ ಬೊಬ್ಬರನ್ನು ಅಸಮರ್ಥರಾದಾಗ ಇನ್ನು ಯಾರಿದ್ದಾರೆ? ಶಿವನೇ! ನೀವು ಹೀಗೆ ಸೂರಾಲಿನ ಮಹಾರಾಣಿ ತಾವು ನೆಲನೋಟಕರಾಗಿದ್ದೀರಿ. ತಲೆಯ ಮೇಲೆ ಆಕಾಶವೇ ಕುಸಿದು ಬಿದ್ದವರ ಹಾಗೆ
ಯಾಕಮ್ಮ ಹೀಗೆ? ಸೂರಾಲಿನಲ್ಲಿ ಅಂತಹ ಅನ್ಯಾಯ ಅನಾಹುತ ಏನು ನಡೆಯಿತು? ಬಗೆಹರಿಯಲಾರದ ಸಮಸ್ಯೆ ಆಯಿತೆ. ಮಗನಾದ ನನ್ನಲ್ಲಿ ಹೇಳ್ಕೊಳ್ಬಾರ್ದೇನಮ್ಮ? ಏನಂತ ಹೇಳಿ ಮಗನೇ, ಏನಾಯ್ತಾ? ಸೂರಾಲಿನಲ್ಲಿ ಆಗಿರುವಂತಹ ಸ್ಥಿತಿ ಹಾ, ಹಲವು ವರ್ಷಗಳಿಂದಲೂ ಹಾ. ಆ ದುಷ್ಟ ಗಣಗಳು ಹಾ, ತನ್ನಿಂತಾನೇ ಮೆರೆಯುವುದಷ್ಟೇ ಅಲ್ಲ, ಹಾ. ಸಜ್ಜನನ್ನು ಹಿಂಸಿಸ್ತಾ ಇದ್ದಾರೆ. ಹೌದಿ? ಅವರೆಲ್ಲ ಯುದ್ಧ ಮಾಡೋದಕ್ಕಾಗಿ ಹೋದಂತಹ ಹೈಗುಳಿಯು ಹಾ. ಒಬ್ಬರಿಂದ ಕೈ ಸೋತಿದ್ದಾರಂತೆ. ಹಾ. ಆ ದುಷ್ಟಗಳನ್ನು ಮಟ್ಟ ಹಾಕು ಅಮ್ಮ, ನೀವು ಕೊಟ್ಟಿರುವಂತಹ ತುತ್ತನ್ನ ತಿಂದವ ನಾನು, ಈ ಊರಿನ ಮಣ್ಣನ್ನ ಮೆಟ್ಟಿದವ ನಾನು. ಹೆಚ್ಚೇನು ತಾಯಿಗೆ ಕಷ್ಟ ಬಂದವಾಗ ಮಗನಾದವನು ರಕ್ಷಣೆ ಮಾಡಬೇಕಾದ್ದು ತಾಯಿಯ ಕರ್ತವ್ಯ. ಈ ಊರಿನ ಪ್ರಜೆಗಳನ್ನ ಸಂರಕ್ಷಿಸಬೇಕಾದ್ದು ಅಲ್ಲ, ನಾಡಿನ ಮರ್ಯಾದೆಯನ್ನು ಉಳಿಸಿಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ. ಹಾಗಾಗಿ ಅಂತಹ ಕೆಟ್ಟ ಗಳಗಳನ್ನ ಬಡಿದಾಡಿಸುವುದಕ್ಕೆ ನಿಮ್ಮ ಮಗ ಕೆಂಪಣ್ಣ ಸಿದ್ಧನಾಗಿದ್ದಾನೆ. ಕೊಡಿಯಲು ಮತ್ತಿಯಲ್ಲ. ಏನಪ್ಪ ಇದು? ಎಂದ ನುಡಿಯನು ಏನೇ? ಎಂಥ ಕೆಂಪನ ನುಡಿಯ ಕೇಳಿದ ನಂದರು ಹಿಡಿದ ಸಂದೇಹವನು ತಾಳಿ ಎಲ್ಲಿಂದ ಆಗ್ತದೆ? ಇಂಧನ ದೈವಗಳಿಗೆ ಜಯ ಹಿಯದೆ ಹೀಗೆ ಹಿಂದಡಿದೆ ನಿನಗಿದು ಸಾಧ್ಯವೇ ಮಗನೇ, ನಿನಗಿದು ಸಾಧ್ಯವೇ ಮಗನೇ. ಏನು ಕೆಂಪಣ್ಣ ಇದು? ಕೊಡಿಯಮ್ಮ ಅನುಮತಿಯನ್ನ. ನಾನಿದ್ದೇನಮ್ಮ, ಹೆದರಬೇಡಿ ಅಮ್ಮ. ಊರಲ್ಲಿ ಎಲ್ಲೋಲ ಕಲ್ಲೋಲಗಳಾಗ್ತಾ ಉಂಟು. ಹೌದು. ಇಂಥ ವಿಷಮದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾ, ಇಂಥ ವಿಷಮ ಪರಿಸ್ಥಿತಿಯಲ್ಲಿಯೂ ನೀನು ವಿನೋದ ಮಾಡಕ್ ಹೋಗ್ತೀಯ? ಇಲ್ಲಮ್ಮ. ತಾಯಿಯಲ್ಲಿ ಮಗನಾದವನು ವಿರೋಧ ಮಾಡಿದ್ರೆ ಆ ಮಗ ಹುಚ್ಚನಲ್ಲದೆ ಮತ್ತೇನಾಗ್ತಾನೆ? ಅದಲ್ಲದೆ ಇದ್ರೆ ದೈವಾಂಶ ಸಂಭೂತರಾದಂತಹ ಹೈಗುಳಿಯೊಬ್ಬೊಬ್ಬರೇನು ಹಾ. ಅವರಿಂದಲೇ ಸಾಧ್ಯವಾಗದೇ ಇರುವುದು. ಹಾ, ಸಾಧಾರಣವಾಗಿರುವಂತಹ ಮನುಷ್ಯ ನೀನು. ಇದು ನಮ್ಮ ಮರ್ಯಾದೆ ಪ್ರಶ್ನೆ ಅಲ್ವೇನಮ್ಮ? ಮರ್ಯಾದೆ ಪ್ರಶ್ನೆ ಹೌದು ಮಗನೇ. ಮತ್ತೆ ಯಾವ ವ್ಯಕ್ತಿ ಆಗಲಿ ಶಕ್ತಿಯನ್ನ ಮೀರಿ ವ್ಯವಹರಿಸುವ ಹಾಗಿಲ್ಲ. ಹಾ. ಪ್ರತಿಯೊಬ್ಬರು ಅವರವರ ಶಕ್ತಿ ಸಾಮರ್ಥ್ಯ ಏನು ಅಂತ ಗ್ರಹಿಸಬೇಕು. ಹಾ. ಬಂದಿರುವುದು ದುಷ್ಟಗಣಗಳು. ಹೌದು. ದೈವಾಂಶ ಸಂಭೂತರಿಂದಲೇ ಸಾಧ್ಯವಾಗ್ತಾ ಇಲ್ಲ. ಹಾ. ನೀನು ನಿನ್ನನ್ನು ಅವರಿಗೆ ಬಲಿ ಕೊಡೋದಕ್ಕೆ ನನಗೆ ಮನಸ್ಸಿಲ್ಲ. ಬೇಡ ಮಗನೇ, ನೀನು ಇಲ್ಲ ಇರು. ಅಮ್ಮ, ನಾಡಿನ ಮರ್ಯಾದೆ ಹೋಗುವ ಪರಿಸ್ಥಿತಿ ಬಂದಾಗ ಈ ನಾಡಿನಲ್ಲಿದ್ದವರು ನಾವು ನಮ್ಮ ಪ್ರಾಣವೇ ಹೋಗ್ಲಿ, ನಮ್ಮ ಪ್ರಾಣವನ್ನ ಬಲಿ ಕೊಟ್ಟಾದ್ರು ಆ ಕೆಟ್ಟಗಳನ್ನೆಲ್ಲ ಬಲಿ ಕೊಡಬೇಕಂತ ನಮ್ಮ ಕರ್ತವ್ಯ. ಕೊಡಮ್ಮ ಅನುಮತಿಯಲ್ಲ. ಏನೇ ಹೇಳಿದ್ರು ಅನುಮತಿ ಕೊಡೋದಕ್ಕೆ ನನಗೆ ಮನಸ್ಸಿಲ್ಲ. ನನ್ನ ಮಗನನ್ನು ಕಳ್ಕೊಳ್ಳೋದಕ್ಕೆ ನನಗೆ ಮನಸ್ಸು ಇಲ್ಲ. ನೀವು ಹೋಗುದು ಬೇಡ ಮಗ. ಇಲ್ಲಮ್ಮ, ನನಗೆ ಆ ಮನಸ್ಸು ಒಪ್ಪುವುದಿಲ್ಲ. ನಮ್ಮ ನಾಡನ್ನು ಉಳಿಸಿಕೊಳ್ಳಲೇಬೇಕು. ಕೆಟ್ಟ ಗಳೆಗಳೆಂದರೇನು? ಯಾರೇ ಬರಲಿ ನಾಡಿನ ಮರ್ಯಾದೆಯನ್ನ ಕಾಪಾಡಿಕೊಡ್ತೇನೆ. ಒಂದೇ ಕೊಟ್ಟ ಮಾತು ಉಂಟು, ಆ ಮಾತನ್ನ ಉಳಿಸಿಕೊಳ್ಳಬೇಕಾದ್ದು ನನ್ನ ಕರ್ತವ್ಯ. ನಾನಂತೂ ಹೋಗಲೇಬೇಕಪ್ಪ. ನಾನು ಒಪ್ಪಿಗೆ ಕೊಡುವುದಿಲ್ಲ. ನೀವು ಹೋಗುದು ಬೇಡ, ಅರಮನೆಯಲ್ಲೇ ಇರು. ಅಮ್ಮ, ಏನು? ಯಾಕೆ ಅಮ್ಮ? ನನ್ನ ಬಗ್ಗೆ ಅನುಮಾನವೇ? ನಿನ್ನ ಬಗ್ಗೆ ಅನುಮಾನ ಅಲ್ಲ. ಈ ಕಾರ್ಯ ನನ್ನಿಂದ ಆಗುವುದಿಲ್ಲ ಎನ್ನುವುದು ನಿಮ್ಮ ಅಸಂಶಯವೇ? ಸಾಧ್ಯವಾಗ್ತದೆ ನಿನ್ನಿಂದ. ದೇವರಿಂದಲೇ ಆಗದೆ ಇರುವುದು ಮನುಷ್ಯನಾದ ನಿನ್ನಿಂದ ಸಾಧ್ಯವೇ? ಗಣಗಳೆಲ್ಲ ಹೋಗಿ ಹಿಂಸರಿಸಿದ್ದಾವೆ. ಹೌದು. ಇವ ಒಬ್ಬ ಸಾಮಾನ್ಯದವ. ಇವನಲ್ಲಿ ಹೋದ್ರೆ ಏನಾದಿತ್ತು ಎನ್ನುವ ಆ ಒಂದು ಅಸಂಶಯ ನಿಮ್ಮಲ್ಲಿ ಕಾಡುತ್ತಾ ಇರಬಹುದು. ನಿನ್ನನ್ನು ಕಳ್ಕೊಳ್ಳೋದಕ್ಕೆ ಮನಸ್ಸು ನನಗಿಲ್ಲ, ಅದಕ್ಕೆ ಹೇಳ್ತಾ ಇರು. ಅಮ್ಮ, ಏನು? ನಿಮ್ಮ ಆ ಮನಸ್ಸಿನ ಸಂಶಯವನ್ನ ಹೋಗಲಾಡಿಸುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಜ್ಞಾಬದ್ಧನಾಗಿ ಹೋಗ್ತಾ ಇದ್ದೇನೆ. ಯಾಕಂದ್ರೆ ನೀವು ಕೊಟ್ಟಿರುವಂತಹ ತುತ್ತನ್ನ ತಿಂದವ ನಾನು ನೀವು ಪೂಜಿಸುವ ಆರಾಧಿಸುವಂತಹ ಆ ನಮ್ಮ ದೇವನಾಗಿರುವಂತಹ ಮಹಾಲಿಂಗೇಶ್ವರನ ಮೇಲೆ ಆಣೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೇನೆ, ಆ ಗಣಗಳನ್ನ ನಾನು ಬಡಿದೋಸ್ತೇನೆ. ಕೊಡಿಯನು ಕೆಂಪಣ್ಣ, ನನ್ನ ಬಾಯಿಯನ್ನು ಮುಟ್ಟಿಸಿಬಿಟ್ಟೆ. ಆರಾಧ್ಯ ದೇವನಾಗಿರುವಂತಹ ಮಹಾಲಿಂಗೇಶ್ವರನ ಆಣೆಯನ್ನು ಕೊಡ್ತಾ ಇದ್ದೀಯ. ಹೌದಮ್ಮ. ಕೆಲವೊಂದು ಸಂದರ್ಭದಲ್ಲಿ ಹಾಗೆ ದೊಡ್ಡದ್ರಿಂದ ಆಗದೆ ಇರುವುದು ಸಣ್ಣದ್ರಿಂದ ಆಗ್ತದೆ. ಈಗ ಮುಳ್ಳನ್ನ ತೆಗೆಬೇಕು ಅಂತ ದಪ್ಪಣದಿಂದ ಸಾಧ್ಯ ಇಲ್ಲ. ಅದಕ್ಕೆ ಸೂಚಿಯೇ ಬೇಕಾಗ್ತದೆ. ಹೌದಮ್ಮ. ದೊಡ್ಡ ವ್ಯಕ್ತಿಗಳಿಂದ ಆಗದೆ ಇರುವುದು ಸಣ್ಣ ವ್ಯಕ್ತಿಗಳಿಂದ ಆಗ್ತದೆ. ಹೋಗಿ ಜಯಶಾಲಿಯಾಗಿ ಬಾಯನು ಹಾಗೆ ಮನ ತುಂಬಿ ನಾನು ಹರಿಸ್ತಾ ಇದ್ದೀನಿ. ನಮೋ ನಮಃ. ತಾಯಿಯಿಂದ ಕಾಡಿಬೇಡಿ ಅನುಮತಿಯನ್ನ ಪಡೆದ ಹಾಗಾಯಿತು. ಈ ಕೆಂಪಣ್ಣ ಯಾರು ಏನು ಎನ್ನುವುದನ್ನ
ಲೋಕಮುಖಕ್ಕೆ ತೋರ್ಪಡಿಸುವುದಕ್ಕಾಗಿ ಇದು ಒಂದು ಸರಿಯಾದ ಸಂದರ್ಭ. ಆದ್ರೆ ಹೀಗೆ ಹೋಗುವುದಾ? ಆ ಗಣಗಳನ್ನ ಎದುರಿಸುವುದಕ್ಕಾಗಿ ಹೀಗೆ ಹೋಗುವುದಲ್ಲ, ಹಾಗೆ ಹೋಗ್ತೇನೆ ನೋಡಿ. ಕಷ್ಟವನ್ನು ದೂರ ಮಾಡುವುದಕ್ಕಾಗಿ ಕೆಂಪಣ್ಣನಂತಹ ನಾನು ಕಪ್ಪಣ್ಣ ಸ್ವಾಮಿಯಾದೆ. ಕಪ್ಪಣ್ಣ ಸ್ವಾಮಿ ನಾನಾದೆ. ದುಷ್ಟ ಕಣಗಳ ಮಟ್ಟವಾಸವನ್ನ ಮಟ್ಟ ಹಾಕುವುದಕ್ಕಾಗಿ ಹೊರಟು ನಿಂತವ ಕಪ್ಪಣ್ಣ ಸ್ವಾಮಿ, ಹೊರಟು ನಿಂತವ ಕಪ್ಪಣ್ಣ ಸ್ವಾಮಿ. ಆದರೆ ಹೋಗುವ ಪರಿ ಹೀಗೆಯಾ? ಹೊರಡುವ ಪರಿ ಹೇಗೆ? ಚತುರ್ಭುಜಧಾರಿಯಾಗಿದ್ದೇವೆ, ಒಂದೊಂದು ಕರದಲ್ಲಿ ಆಯುಧವಾಣಿಯಾಗಿದ್ದೇವೆ. ಹಾಗಿದ್ರೆ ನಾನು ಹೋಗುವಂತಹ ರಭಸಕ್ಕೆ ಕೆಟ್ಟ ಕಣಗಾಲವು ಈ ಊರನ್ನ ಬಿಟ್ಟು ಹೋಗಬೇಕು. ಹೋಗಬೇಕು ಅಂತಾದ್ರೆ ಬಯಸುವುದು ಒಂದೇ ಒಂದಲ್ಲ, ಅದುವೇ ಸ್ವಾಗತ ದಂಡನ ವಹಿಸುತ್ತಾ ಇದ್ದೇನೆ. ಇನ್ಯಾಕೆ ತಡ? ಕಪ್ಪಣ್ಣ ಸ್ವಾಮಿಯ ಮಹಿಮೆ ಏನು ಎನ್ನುವುದನ್ನ ದುಷ್ಟ ಕಣಗಳಿಗೆ ತೋರಿಸಬೇಕು ಅಂತಾದ್ರೆ ಅರ್ಥವಾಗಿ ಪರಮ ಪವಿತ್ರವೆನಿಸಿಕೊಂಡಂತಹ ಸೂರಾರು ಕ್ಷೇತ್ರವಿದು. ಈ ಕ್ಷೇತ್ರಕ್ಕೆ ಬಂದು ಇಲ್ಲಿಯ ದಾತೆ ಎನಿಸಿಕೊಂಡಂತಹ ಭೂಸಮ್ಮ ತೋಳಾರ್ತಿಗೆ ವಿಧ ವಿಧವಾಗಿ ಕಷ್ಟಗಳನ್ನು ಕೊಡ್ತಾ ಇದ್ದವರು ಯಾರು ನೀವು? ನಿಮಗೇನಾಗಬೇಕು? ಈ ರೀತಿ ಕಷ್ಟ ಕೊಡುವ ಕಾರಣ ಏನು ಹೇಳಿ ನನ್ನಲ್ಲಿ.
ಸೋದರ ಕಾರ್ಯವಾಯಿತು ಎಲ್ಲಿವರೆಗಾಗಿ ಬರುವುದಕ್ಕೆ ಉದ್ದೇಶ ಉಂಟು. ಏನು ಉದ್ದೇಶ? ಕೈಲಾಸದಂತೆ ಕಡೆಗಳು ನಾವಾಗಿದ್ದೇವೆ. ಓಹೋ. ನಮ್ಮ ಪಾಲಿಗೆ ಹಾ. ಪೂಜೆ ಪುರಸ್ಕಾರಗಳು ಇಲ್ಲದ ಕಾರಣದಿಂದಾಗಿ ಹಾ. ಇಲ್ಲಿವರೆಗಾಗಿ ಬಂದಿದ್ದೇವೆ. ಇಲ್ಲಿರುವಂತ ಭಕ್ತರನ್ನು ಪೀಡಿಸಿದ್ದೇವೆ. ಹಾ. ಇದನ್ನು ಮಾಡಿದೆವುದು ಅಂತಾದ್ರೆ ಹಾ. ನಮ್ಮ ಪಾಲಿಗೆ ಪೂಜೆ ಪುರಸ್ಕಾರಗಳು ಸಿಗ್ತದೆ. ಓಹೋ. ನಾವಿಲ್ಲಿ ನೆಲೆಯಾಗಬಹುದು. ಹಾ. ಚೈತನ್ಯ ಎನ್ನುವುದು ನಮ್ಮ ಪಾಲಿಗೆ ಸಿಗ್ತದೆಂಬ ಉದ್ದೇಶದಿಂದ ಇಲ್ಲಿವರೆಗಾಗಿ ಬಂದವರಿದ್ದೇವೆ. ಹೌದಾ? ನಮ್ಮನ್ನ ತಡಿತಾ ಇದೆಯಲ್ಲ ಹಾ. ಯಾರು ರೇಣು ಒಬ್ಬಣ್ಣ